Hi! Welcome to Kannada Tech Vision, a one place for your all technical solutions, tutorials, and knowledge. Please subscribe to our channel and turn on notification for latest updates by pressing bell icon. And don't forget to share our videos with your friends and family. We have a WhatsApp group and Telegram group also. You can join our groups by clicking on the links provided in description. Thank you and happy watching. ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುದೀಪ್ ಮಾತಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ರಾಯ್ಡ್ ಫೋನ್ನ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ನಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ. ನಿಮಗೆ ಆಶ್ಚರ್ಯ ಆಗ್ತಾಯಿದೆ, ಹೇಗೆ, ಏನು ಹೇಳ್ತಾ ಇದ್ದೇನೆ ಇವನು? ಸೊ ಫ್ರೆಂಡ್ಸ್, ಹೇಗೆ ಅಂದರೆ ನಾವು ನಮ್ಮ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಬರುವಂಥ ಎಲ್ಲ ಅಪ್ಲಿಕೇಶನ್ನ ಲ್ಯಾಪ್ಟಾಪ್ನಲ್ಲಿ ಯೂಸ್ ಮಾಡ್ಬೋದು. ಹ್ಯಾಂಡ್ ರ್ಯಾಕೆಟ್ ಇರ್ಬೋದು, ವಾಟ್ಸಪ್ ಇರ್ಬೋದು. ಸೊ ಎನಿ ಅಪ್ಲಿಕೇಶನ್, ಯಾವುದೇ ಅಪ್ಲಿಕೇಶನ್ನ ನಾವು ಯೂಸ್ ಮಾಡ್ಬೋದು. ಟಾಕ್ ಪ್ಯಾಕಿಂದ ಹಿಡಿದು, ಎಲಿಕ್ವೆನ್ಸಿಂದ ಹಿಡಿದು, ಆಟೋ TTS ಇಂದ ಹಿಡಿದು ಎಲ್ಲ ಅಪ್ಲಿಕೇಶನ್ನು ಯೂಸ್ ಮಾಡ್ಬೋದು, ರೀಡ್ ಮಾಡ್ಬೋದು. ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಬೋದು. ನಾವು ಈಸಿಲಿ ಚಾಲೆಂಜ್ ಆಗಿರೋದ್ರಿಂದ ನಮಗೆ ಸಿಸ್ಟಮ್ನಲ್ಲಿ ನಮಗೆ ಕೀಬೋರ್ಡ್ ಇರುತ್ತೆ, ಬೇಗ ಆಪ್ರೇಟ್ ಮಾಡ್ಬೋದಲ್ವಾ. ಟೈಪಿಂಗ್ ಇರ್ಬೋದು, ಪ್ರತಿಯೊಂದು ತುಂಬ ಆ್ಯಕ್ಸೆಸಬಲ್ ಆಗಿರುತ್ತೆ. ಆ್ಯಕ್ಸೆಸಬಲ್ ಅಂದರೆ ನಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಹೇಗಿರುತ್ತೆ ಸೇಮ್ ಅದೆಲ್ಲ ಇರುತ್ತೆ. ಸೆಟ್ಟಿಂಗ್ಸು ಎಲ್ಲ ಇರುತ್ತೆ, ಸೇಮ್ ಆ್ಯಂಡ್ರಾಯ್ಡ್ ಫೋನ್ನ ಆ್ಯಕ್ಸೆಸ್ ಮಾಡ್ತಾ ಇದ್ದೀರಿ ಅನಿಸುತ್ತೆ ನಿಮಗೆ. ಆದರೆ ಕೀಬೋರ್ಡ್ ಕೈಗೆ ಸಿಗುತ್ತೆ. ಆದರೆ ನೀವು ಆ್ಯಂಡ್ರಾಯ್ಡ್ ಫೋನ್ಗೆ ಅದೇ ಕಲೆಕ್ಷನ್ ಕೊಟ್ಟಿರಲ್ಲ. ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ನೀವು ಕಳೆದೋಗಿದ್ರು ಕೂಡ ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ರಾಯ್ಡ್ ಫೋನ್ ಅವಶ್ಯಕತೆನೇ ಇರಲ್ಲ. ಆದರೆ ಒಂದು ಅಪ್ಲಿಕೇಶನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಸಿಸ್ಟಮಲ್ಲಿ ಆ್ಯಂಡ್ರಾಯ್ಡ್ ಫೋನ್ನ ಎಕ್ಸ್ಪೀರಿಯನ್ಸ್ ನಿಮಗಾಗುತ್ತೆ. ಸೊ ನಿಮಗೆ ಭಾಳ ಕ್ಯೂರಿಯಾಸಿಟಿ ಆಗ್ತಿದೆ ಹೇಗೆ ಯೂಸ್ ಆಗುತ್ತೆ ಅಂತ. ಫಸ್ಟ್ ನಾನು ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ, ನಂತರ ಹೇಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು, ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ, ಆಯಿತಾ ಫ್ರೆಂಡ್ಸ್? ಈಗ ಟ್ಯುಟೋರಿಯಲ್ನ ಶುರು ಮಾಡೋಣ. आओ सुनाओ प्यार की एक कहानी. एक था लड़का, एक थी लड़की दीवानी. आओ सुनाओ प्यार की एक कहानी. एक था लड़का, एक थी लड़की दीवानी. वो भी हंसने लगी थी, ये भी हंसने लगा था. दोनों समझे नहीं थे, वो जो होने लगा था. आओ सुनाओ प्यार की एक कहानी. एक था लड़का, एक थी लड़की दीवानी. ಫ್ರೆಂಡ್ಸ್, ನಾನು ಯೂಸ್ ಮಾಡೋಂಥದ್ದು ವಿಂಡೋಸ್ 10 64 ಬಿಟ್ ಏಸರ್ ಲ್ಯಾಪ್ಟಾಪ್. ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ಸಿಸ್ಟಮ್ ಆಲ್ರೆಡಿ ಎಲ್ಲ ಯೂಸ್ ಆನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಾನೀಗ ಓಪನ್ ಮಾಡ್ತೀನಿ. ಒಂದು ಲಾಂಚರ್ ಕೇಳಿರ್ಬೋದಲ್ವಾ. ಮೋಟೋ ಲಾಂಚರ್ ಇರ್ಬೋದು, ಸ್ಯಾಮ್ಸಂಗ್ ಲಾಂಚರ್ ಇರ್ಬೋದು, ತುಂಬ ಲಾಂಚರ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಆಗಬೇಕು ಅಂದರೆ ಪರ್ಫೆಕ್ಟ್ಲಿ ನಾವು ಆ್ಯಕ್ಸೆಸ್ ಮಾಡಬೇಕಂದ್ರೆ ಲಾಂಚರ್ ಇರಲೇಬೇಕು. ಯಾಕೆಂದರೆ ಅದು ನಾವು ಆ್ಯಂಡ್ರಾಯ್ಡ್ ಫೋನನ್ನು ನಾವು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ನಾನು ಪ್ರೆಸ್ ಮಾಡ್ತೀನಿ. ನೋಡಿ, ಸಿಂಪಲ್ ಲಾಂಚರ್ ಅಂತ ಸಿಕ್ತು. ನಾನು ಅದನ್ನು ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿದ್ದೀನಿ. Simple launcher. Edit. Tap to activate. ಹಾಂ, ನೋಡಿ ಫ್ರೆಂಡ್ಸ್, ಈಗ ನಿಮಗೆ ಆ್ಯಂಡ್ರಾಯ್ಡ್ ಫೋನ್ನ ಕೇಳ್ತಾ ಇದೆ ಫ್ರೆಂಡ್ಸ್. ಯಾವುದ್ರಲ್ಲಿ ಬರ್ತಾ ಇದೆ? ಇದು ಸಿಸ್ಟಮಲ್ಲಿ ಬರ್ತಾ ಇದೆ ಫ್ರೆಂಡ್ಸ್. ಸಿಸ್ಟಮಲ್ಲಿ ಬರ್ತಾ ಇರೋವಂಥದ್ದು ಆ್ಯಂಡ್ರಾಯ್ಡ್ ಟಾಕ್ ಪ್ಯಾಕ್ ವಾಯ್ಸ್. ಸೊ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಂ, ಈಗ ನಾನು ತೋರಿಸ್ತೀನಿ ಹೇಗೆ ವರ್ಕ್ ಆಗ್ತದೆ ಅಂತ ನೋಡಿ.
Control center. Unlabeled, but apps list. ಆ್ಯಪ್ ಲಿಸ್ಟ್ ಇದೆ, Unlabeled button. ಎನೇಬಲ್ ಇದೆ, Folder. ಫೋಲ್ಡರ್ Family. ಇದೆ, Folder. Control center. Unlabeled. Folder. Edit. Home screen 2 of 2. 12:26. Settings. ನೋಡಿ ಟೈಮ್ ಹೇಳುತ್ತೆ. Press Alt ಸೆಟ್ಟಿಂಗ್ plus Enter to activate. Press Alt plus Shift plus Enter to long press. ನೋಡಿ ಕೇಳಿಸ್ಕೊಳ್ಳಿ, ಕೀಬೋರ್ಡ್ ಕಮಾಂಡ್ ಹೇಳ್ತಾ ಇದೆ. Gallery. ಗ್ಯಾಲರಿ ಇದೆ, WhatsApp. Apps ವಾಟ್ಸಪ್ list. ಕೂಡ ಯೂಸ್ ಮಾಡಿದ್ದೀನಿ. ಸೆಟ್ಟಿಂಗ್ ಸೇಮ್ ಎಲ್ಲ ಫ್ರೀ ಫೀಚರ್ಸ್ ಇದೆ ಫ್ರೆಂಡ್ಸ್. ಸೊ ನೋಡೋಣ ಸೆಟ್ಟಿಂಗ್ಸ್ ಅಲ್ಲಿ ಹೆಂಗೆ ನಿಮ್ಗೆ ತೋರಿಸ್ತೀನಿ. WhatsApp. Gallery. Settings. ಸೆಟ್ಟಿಂಗ್ಸ್ ಅಲ್ಲಿ ಇದೆ, ನಾನು Press ಎಂಟರ್ Alt plus ಮಾಡ್ತೀನಿ. Enter. Landscape. Settings. Settings open ಆಯ್ತು. Page. Blank. Accounts. 7. Blank. Blank. Google. 8. Languages and input. Storage. 4. Personal. Location. Accounts. Google. Languages. Storage. 4.66 gigabytes of 64. ನೋಡಿ ಈಗ Portrait. ನಾನು ಎಸ್ಕೇಪ್ Simple ಮಾಡ್ತಾ ಇದ್ದೀನಿ, launcher. ಹೋಮ್ Settings. ಸ್ಕ್ರೀನಿಗೆ ಬಂತು. Simple. ಸೊ Home screen ವಾಟ್ಸಪ್ 2 ಯೂಸ್ of 2. ಮಾಡೋಣ. ನೋಡಿ ನಾನು ವಾಟ್ಸಪ್ ಓಪನ್ ಮಾಡ್ತೀನಿ, Gallery. WhatsApp. ಎಂಟರ್ ಮಾಡ್ತೀನಿ, ಎಂಟರ್ ಮಾಡಿದ್ದೀನಿ. Use apps Android. Plugin Android. WhatsApp. Search. WhatsApp. +919. +9. WhatsApp. ಅದರಲ್ಲಿ ಡೌನ್ಲೋಡ್ Press Alt ಮಾಡ್ಕೊಂಡು plus ಹೋಗ್ತಾ ಇದ್ದೀನಿ. calls. Selected. +9 +9 +9187. WhatsApp. Profile photo button. Drop. Voice call. Video call. Info. But message contact. Edit button and WhatsApp. blank. Type a message. ನೋಡಿ Edit ಫ್ರೆಂಡ್ಸ್, ಇಲ್ಲಿ ನಾನು box. ಟೈಪ್ WhatsApp. ಮಾಡ್ತೀನಿ, Space. Space. ಸ್ಪೇಸ್. Space. K. K. A. A. N. N. A. D. A. A. Kannada. Kannada. ನೋಡಿ ಕನ್ನಡ ಅಂತ ಹೇಳ್ತಾ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಗೊಂದು ಆಶ್ಚರ್ಯ ಆಗ್ಬೋದು. ಹೇಗೆ ಅಂದರೆ ಇಲ್ಲಿ ಆ್ಯಂಡ್ರಾಯ್ಡ್ ಫೋನ್ನ ನಾವು ಯೂಸ್ ಮಾಡುವಾಗ ನಮ್ಮ ಸ್ಕ್ರೀನ್ ರೀಡರ್ ಇರುತ್ತಲ್ವ, ಈ NVDA, ಜಾಸು ಅಥವಾ ಈ ನೊರೇಟರ್, ಇವು ಯಾವುದೂ ಸಪೋರ್ಟ್ ಆಗಲ್ಲ. ಸೊ ನಾವು ಟಾಕ್ ಬ್ಯಾಕ್ ಹೇಗೆ ನಾವು ಆನ್ ಮಾಡೋ ತನಕ ನಮಗೆ ಮೊಬೈಲ್ ಫೋನಲ್ಲಿ ಏನೂ ಗೊತ್ತಾಗಲ್ಲ, ಇಲ್ಲೂ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಎಲ್ಲ ಫೀಚರ್ಸು ಸಿಗುತ್ತೆ ನಮಗೆ. ಫಸ್ಟು ನಾವು ಇದನ್ನ ಆ್ಯಕ್ಸೆಸ್ ಮಾಡಲಿಕ್ಕೆ ನಿಮಗೆ ತಿಳ್ಕೋಬೇಕು ಹೇಗೆ ನಾವು ಸಿಸ್ಟಮಲ್ಲಿ ನಾವು ನ್ಯಾವಿಗೇಟ್ ಮಾಡೋದು ಈ ಆ್ಯಂಡ್ರಾಯ್ಡ್ ಫೋನ್ನ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಈಗ ನಾನು ಗ್ಲೋಬಲ್ ಕಾಂಟೆಕ್ಸ್ಟ್ ಮೆನು ಬಳಸ್ಕೊಂಡು ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ. ಗ್ಲೋಬಲ್ ಕಾಂಟೆಕ್ಸ್ಟ್ ಮೆನು ಓಪನ್ ಮಾಡಬೇಕು ಅಂದರೆ ಆಲ್ಟ್ ಪ್ಲಸ್ ಸ್ಪೇಸ್, ಆಲ್ಟನ್ನ ಪ್ರೆಸ್ ಮಾಡಿಕೊಂಡು ಸ್ಪೇಸನ್ನು ಪ್ರೆಸ್ ಮಾಡಿ ಗ್ಲೋಬಲ್ ಕಾಂಟೆಕ್ಸ್ಟ್ ಮೆನು ಬರುತ್ತೆ. ನೋಡಿ ನಾನು ಪ್ರೆಸ್ ಮಾಡ್ತೀನಿ. Alert global context menu. ಸೊ ನೋಡಿ Selected. Read from top. 1 of 11. ನಾನು In ಟಾಪ್ list. ಬ್ಯಾಕ್ ಸೆಟ್ಟಿಂಗ್ಸ್ ಹೋಗ್ತೀನಿ. Selected. Read from. Selected. Copy last. Selected. Screen search. Selected. Pause feedback. Selected. Talkback settings. ಟಾಪ್ 8 of ಬ್ಯಾಕ್ 11. ಸೆಟ್ಟಿಂಗ್ಸ್ನ ಎಂಟರ್ ಮಾಡಿದೆ. Blank. Selected. Text to speech. Audible. Selected. Talkback. Unavailable. Use apps Android. Talkback Plugin Android. settings. Navigate up. Button. ನಾನು Talkback ಡೌನ್ಲೋಡ್ ಮಾಡ್ತಾ settings. ಹೋಗ್ತೀನಿ. Speech. ಇಲ್ಲಿ Vibration feedback ಕೀಬೋರ್ಡ್ on. ಶಾರ್ಟ್ ಕಟ್ Switch. ಅಂತ ಇರುತ್ತೆ ಫ್ರೆಂಡ್ಸ್. Press ಹಲೋ Alt plus Enter to activate. Sound. Single tap. Show content. Talkback settings. Out of list. Text to speech. Verbosity. Vibrate. Sound. Braille keyboard. Single tap active. Show context menu. Single tap act. Show gestures. Selector. Keyboard shortcuts. ಫ್ರೆಂಡ್ಸ್, Press ಇಲ್ಲಿ Alt plus Enter to activate. ಕೀಬೋರ್ಡ್ ಶಾರ್ಟ್ ಕಟ್ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಇದು ಕೀಬೋರ್ಡ್ ಶಾರ್ಟ್ ಕಟ್ ಅನ್ನೋಂಥದ್ದು Keyboard shortcuts. ನಾನು ಎಂಟರ್ ಮಾಡಿದ್ದೀನಿ. Navigate up. Button. Keyboard shortcuts. Press Alt plus Enter to activate. ಈ ಕೀಬೋರ್ಡ್ ಶಾರ್ಟ್ ಕಟ್ ಅನ್ನೋಂಥದ್ದು ನಮ್ಮ ವಿಂಡೋಸ್ನಲ್ಲಿ ಅಂದರೆ ಸಿಸ್ಟಮ್ನಲ್ಲಿ ನಾವು ಟಾಕ್ ಬ್ಯಾಕ್ ಜೊತೆ ಆ್ಯಂಡ್ರಾಯ್ಡ್ ಫೋನ್ನ ಯೂಸ್ ಮಾಡಬೇಕು ಅಂದರೆ ಇವೆಲ್ಲಕ್ಕಿಂತ ನಾವು ಫಾಲೋ ಮಾಡಬೇಕಾಗುತ್ತೆ. ಶಾರ್ಟ್ಕಟ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಸೇಮ್ ಎಲ್ಲ ಆಲ್ ಕಂಟ್ರೋಲ್ ಕಾಪಿ ಮಾಡಬೇಕು ಅಂದರೆ ಕಂಟ್ರೋಲ್ C, ಪೇಸ್ಟ್ ಮಾಡಬೇಕು ಕಂಟ್ರೋಲ್ V, ಸೆಲೆಕ್ಟ್ ಆಲ್ ಮಾಡಬೇಕಾದ್ರೆ ಕಂಟ್ರೋಲ್ A, ಬ್ಯಾಕ್ ಸ್ಪೇಸ್ ಎಲ್ಲ ವರ್ಕ್ ಆಗುತ್ತೆ. ಆದರೆ ಕೆಲವೊಂದು ಆಪ್ಷನ್ನ ನ್ಯಾವಿಗೇಟ್ ಮಾಡಬೇಕು ಅಂದರೆ ಫ್ರೆಂಡ್ಸ್ ಇಲ್ಲಿ ತೋರಿಸ್ತೀನಿ, ಅವೆಲ್ಲವೂ ನೀವು ಫಾಲೋ ಮಾಡಬೇಕಾಗುತ್ತೆ. Selected. Choose modifier. Selected. Reset the key map.
Selected. Navigate to next item. Alt plus arrow right. 6 of 72. ನೆಕ್ಸ್ಟ್ ಐಟಮು ಪ್ರೀವಿಯಸ್ ಐಟಮ್ Press Alt plus enter to activate. ನೀವು ನ್ಯಾವಿಗೇಟ್ ಮಾಡಬೇಕು ಅಂದರೆ ರೈಟ್ ಆರೋ ಲೆಫ್ಟ್ ಆರೋ ಮಾಡ್ತೀರಲ್ವಾ, ಇಲ್ಲೂ ಮಾಡ್ಬೋದು. ಇಲ್ಲ ಆಲ್ಟ್ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಆಕ್ಸೆಸ್ ಆಗುತ್ತೆ, ಹಾಗೇನೂ ಪ್ರೆಸ್ ಮಾಡಿದ್ರು ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೋಡಿ, Selected. Navigate to previous item. Alt plus arrow left. Selected. Selected. Navigate to below. Back. Alt plus del. Selected. Home. Alt plus control plus H. 22 of 72. ಹೋಮ್ ಸ್ಕ್ರೀನಿಗೆ ಬರಬೇಕು ಅಂದರೆ Press Alt ಆಲ್ಟ್ plus enter to activate. ಕಂಟ್ರೋಲ್ ಎಚ್ ನ ಪ್ರೆಸ್ ಮಾಡಿದ್ರೆ ಹೋಮ್ ಸ್ಕ್ರೀನಿಗೆ ಬರುತ್ತೆ. Selected. Recent apps. Alt plus control plus R. 23 of 72. ರೀಸೆಂಟ್ ಆ್ಯಪ್ಸನ್ನು ಯೂಸ್ ಮಾಡಬೇಕು ಅಂದರೆ ಆಲ್ಟ್ ಕಂಟ್ರೋಲ್ ಆರ್ನ ಪ್ರೆಸ್ ಮಾಡಿದ್ರೆ ರೀಸೆಂಟ್ ಆ್ಯಪ್ಸ್ ಓಪನ್ ಆಗುತ್ತೆ. Selected. Notifications. Alt plus control plus N. 20. Selected. Pause or resume talkback. Alt plus control plus Z. 25 of 72. ಆಲ್ಟ್ ಕಂಟ್ರೋಲ್ ಜಿ ಪ್ರೆಸ್ ಮಾಡಿದ್ರೆ ನಿಮಗೆ ಟಾಕ್ ಬ್ಯಾಕ್ ಸಸ್ಪೆಂಡ್ ಆಗುತ್ತೆ. ಅಂದರೆ ಸೇಮ್ ನಿಮಗೆ ಈ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಕೀ ಮಾಡಿದಾಗ ನಿಮಗೆ ಆಂಡ್ರಾಯ್ಡ್ ಫೋನಲ್ಲಿ ಹೆಂಗೆ ಸಸ್ಪೆಂಡ್ ಆಗುತ್ತೆ ಹಾಗೆ ಇಲ್ಲೂ ವರ್ಕ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿದೆಯಲ್ವಾ. ಅಂದರೆ ಇಲ್ಲಿ ಹೇಗೆ ಅಂದರೆ ನಾವು ಆಪ್ರೇಟ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಒಂದು ಚಿಕ್ಕ ಪ್ರಾಬ್ಲಮ್ ಏನು ಅಂದರೆ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಬ್ಲೂ ಸ್ಟ್ಯಾಕ್ಸ್ ಅಂತ ನೋಡಿ, ಕೇಳಿಸ್ಕೊಳ್ಳಿ. ನಾನು ಇನ್ಸಲ್ಟ್ ಟ್ಯಾಬ್ ಮಾಡಿದಾಗ ನಮ್ಮ NVDA ಯಾವ ಎಲ್ಲಿದೆ ಫೋಕಸ್ ಅಂತ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ಏನು ಹೇಳುತ್ತೆ ನೋಡಿ, ಕೇಳಿಸ್ಕೊಳ್ಳಿ. ನೋಡಿದ್ರಲ್ಲ, ಕೇಳಿಸ್ಕೊಂಡ್ರಲ್ವಾ, ಇದು ಬ್ಲೂ ಸ್ಟ್ಯಾಕ್ಸ್ ಅಂತ. ಈ ಬ್ಲೂ ಸ್ಟ್ಯಾಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಲ್ಯಾಪ್ಟಾಪ್ಗೆ ಕಾಪಿ ಮಾಡ್ಕೊಳ್ಳಿ. ಅದು ಡೈರೆಕ್ಟಾಗಿ ನೀವು ಡ್ರೈವ್ ಲಿಂಕ್ ಓಪನ್ ಮಾಡಿ ಲ್ಯಾಪ್ಟಾಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಡೌನ್ಲೋಡ್ ಫೋಲ್ಡರಲ್ಲಿ ಇರುತ್ತೆ ಬ್ಲೂ ಸ್ಟ್ಯಾಕ್ಸ್ ಅನ್ನೋಂಥದ್ದನ್ನು. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಫ್ರೆಂಡ್ಸ್, ಇಲ್ಲಿ ಸೈಟೆಡ್ ಅಸಿಸ್ಟೆಂಟ್ ಬೇಕೇ ಬೇಕು. ಯಾಕೆ ಅಂದರೆ ಸ್ಕ್ರೀನ್ ರೀಡರ್ NVDA ನರೇಟರ್ ಇದು ಯಾವುದು ಕೂಡ ಇಲ್ಲಿ ರೀಡ್ ಮಾಡಲ್ಲ. ಈಗೇನು ಹೇಳ್ತು ಆಪ್ಷನ್ನು ಹಾಗೆ ಹೇಳ್ತು. ನಾನು ಇಲ್ಲಿ ಆಪ್ಷನ್ ನೋಡಿ, Selected. Read from top. Alt plus control plus ಟಾಪ್ enter. ಅಂತ ಇದೆ, 27 of ಫೋಕಸ್ ಇದೆ. 72. ಆದರೆ ಇಲ್ಲಿ ನಾನು Press ಇನ್ಸಲ್ಟ್ Alt plus enter to ಟ್ಯಾಬ್ activate. ಮಾಡಿದ್ರೆ ಈ ಥರ ಹೇಳ್ತದೆ. ಯಾಕೆ ಅಂದರೆ ಇದರಲ್ಲಿರೋ ಟೆಕ್ಸ್ಟನ್ನು ಡಿಸ್ಪ್ಲೇನ ಈ ಡಿಸ್ಪ್ಲೇ ಇದೆಯಲ್ಲ ಆ್ಯಂಡ್ರಾಯ್ಡ್ ಡಿಸ್ಪ್ಲೇ ಜಾಸ್ ರೀಡ್ ಮಾಡಲ್ಲ. ಈ ವಿಂಡೋಸ್ನ ಯಾವುದೇ ಸ್ಕ್ರೀನ್ ರೀಡರ್ ರೀಡ್ ಮಾಡಲ್ಲ. ಹಾಗಾಗಿ ಆ್ಯಂಡ್ರಾಯ್ಡ್ ಸ್ಕ್ರೀನ್ ರೀಡರೇ ಇದನ್ನು ಯೂಸ್ ಮಾಡೋದು. ಫಸ್ಟ್ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಟಾಕ್ ಪ್ಯಾಕ್ನ ನೀವು ಫಸ್ಟು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇದನ್ನು ಇನ್ಸ್ಟಾಲ್ ಆದಮೇಲೆ ನೀವು ಪ್ಲೇಸ್ಟೋರ್ ಅಂತ ಎಲ್ಲಿ ಇರುತ್ತೆ ಆಪ್ಷನ್ನು, ಅಲ್ಲಿ ಕ್ಲಿಕ್ ಮಾಡಿ. ಸೈಟೆಡ್ ಹೆಲ್ಪ್ ತೊಗೋಬೇಕಾಗುತ್ತೆ. ಸೈಟೆಡ್ಗೆ ಹೇಳಿ, ಅವರಿಗೆ ನಿಮ್ಮ ಸ್ನೇಹಿತರು ಯಾರು ಹೇಳಿದ್ರೆ ಅವರು ಇದನ್ನು ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಅದ ನಂತರ ನಿಮಗೆ ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರಲ್ಲಿ ನಿಮ್ಮ ಅಕೌಂಟ್ ಯೂಸರ್ ID, ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಏನಾದ್ರು ನಿಮ್ಮ Gmail ಅಕೌಂಟ್ ಕೊಟ್ಟಿದ್ದರೆ ಅಥವಾ ನಿಮ್ಮ ಹತ್ರ ಇಮೇಲ್ ID ಇದ್ದರೆ ಆ ಇಮೇಲ್ ID ಪಾಸ್ವರ್ಡನ್ನ ಹಾಕಿ. ಇಮೇಲ್ ID ಇಲ್ಲ ಅಂದರೆ ನೀವು ಇಮೇಲ್ ID ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ರಾಯ್ಡ್ ಯೂಸ್ ಮಾಡೋ ಈಗ ಎಲ್ಲರ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದ್ದೇ ಇರುತ್ತೆ. ಇನ್ನು ಆ್ಯಂಡ್ರಾಯ್ಡ್ ಫೋನ್ ಇಲ್ತಿದ್ದವರು Gmail ID ಕ್ರಿಯೇಟ್ ಮಾಡಿಕೊಂಡು ನೀವೆಲ್ಲಿ ಇಮೇಲ್ ID ಹಾಕಬೇಕಾಗುತ್ತೆ. ಇಮೇಲ್ ID ಪಾಸ್ವರ್ಡನ್ನ ಹಾಕಿಬಿಟ್ಟು ಲಾಗಿನ್ ಆಗಿ ಪ್ಲೇಸ್ಟೋರಲ್ಲಿ. ಆಮೇಲೆ ನಿಮಗೆ ಫಸ್ಟು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗಿದ್ದು ಆ್ಯಂಡ್ರಾಯ್ಡ್ ಆಕ್ಸೆಸಿಬಿಲಿಟಿ ಸ್ವೀಟ್. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೇಮ್ ಎಲ್ಲ ನಿಮಗೆ ಅವರು ಇನ್ಸ್ಟಾಲ್ ಮಾಡಿಕೊಡ್ತಾರೆ ನಿಮ್ಮ ಇವರು ಸ್ನೇಹಿತರು ಸೈಟೆಡು. ಅಥವಾ ಅದಾದಮೇಲೆ ನಿಮಗೆ ಗೂಗಲ್ ಟೆಕ್ಸ್ಟ್ ಟು ಸ್ಪೀಚ್ ಸಿಗುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ಸೆಟ್ಟಿಂಗ್ಸಿಗೆ ಹೋಗಿ ಹೇಳಿ, ಸೆಟ್ಟಿಂಗ್ಸಲ್ಲಿ ಅಲ್ಲಿ ನಿಮಗೆ ಆಕ್ಸೆಸಿಬಿಲಿಟಿ ಸೇಮ್ ಇರುತ್ತೆ. ಆ್ಯಂಡ್ರಾಯ್ಡ್ ಫೋನಲ್ಲಿ ಹೆಂಗಿರುತ್ತೆ ಸೇಮ್ ಇರುತ್ತೆ. ಆಕ್ಸೆಸಿಬಿಲಿಟಿಲಿ ಟಾಕ್ ಬ್ಯಾಕ್ ಇರುತ್ತೆ. ಟಾಕ್ ಬ್ಯಾಕ್ ಆನ್ ಮಾಡ್ಕೊಂಡಾಗ ನೀವು ಪೂರ್ತಿ ಆಪ್ರೇಟ್ನ ನೀವೇ ಮಾಡ್ಬೋದು. ಎಲ್ಲ ನಾನು ಹೆಂಗೆ ಆಪ್ರೇಟ್ ಮಾಡ್ತಾಯಿದ್ದೀನಿ ಇದೆಲ್ಲ ಆನ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಓದ್ಕೊಳ್ಬೇಕು ಹೆಂಗೆ ಆಪ್ರೇಟ್ ಮಾಡೋದು, ಹೆಚ್ಚು ಚೆನ್ನಾಗಿ ಆಪ್ರೇಟ್ ಮಾಡಬೇಕು ಅಂದರೆ ಆಲ್ಟ್ ಸ್ಪೇಸ್ ಮಾಡೋದು ಗ್ಲೋಬಲ್ ಕಾಂಟ್ಯಾಕ್ಟ್ಸ್ ಮೆನು ಬರುತ್ತೆ. ಅಲ್ಲಿ ನಿಮಗೆ ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಸಿಗುತ್ತೆ. ಟಾಕ್ ಬ್ಯಾಕ್ ಸೆಟ್ಟಿಂಗ್ಸಲ್ಲಿ ನಾವಿಗೇಟ್ ಮಾಡ್ತಾ ಹೋದರೆ ಡೌನ್ ಏರೋ ಅಪ್ ಏರೋ ನಾವಿಗೇಟ್ ಮಾಡ್ತಿದ್ರೆ ಟ್ಯಾಬ್ ನಾವಿಗೇಟ್ ಮಾಡ್ತಿದ್ರೆ ಕೀಬೋರ್ಡ್ ಶಾರ್ಟ್ಕಟ್ ಸಿಗುತ್ತೆ. ಅಲ್ಲಿ ನೀವು ಯಾವ ಕೀ ಪ್ರೆಸ್ ಮಾಡಿದ್ರೆ ಏನೇನಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಸೊ ನಿಮಗೆ ಸೈಟೆಡ್ ಅಸಿಸ್ಟೆಂಟ್ ಯಾರೂ ಸಿಕ್ಕಿಲ್ಲ ಅಂದರೆ ನೀವು ಬೀಮ್ ಐಸ್ ಅನ್ನೋವಂಥ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ. ಅಲ್ಲಿ ಸೈನ್ ಇನ್ ಆದಮೇಲೆ ನಿಮಗೆ ಅಲ್ಲಿ ಸ್ಪೆಷಲ್ ಹೆಲ್ಪ್ ಇರುತ್ತೆ. ಸ್ಪೆಷಲ್ ಹೆಲ್ಪಲ್ಲಿ ಗೂಗಲ್ ಹೆಲ್ಪ್ ತೊಗೊಳ್ಳಿ. ಗೂಗಲ್ಗೆ ಕಾಲ್ ಹೋಗುತ್ತೆ, ವಿಡಿಯೋ ಕಾಲು. ಅವರು ನಿಮ್ಮ ಸಿಸ್ಟಮ್ನ ಕಂಟ್ರೋಲ್ ತೊಗೊಂಡು ಈ ಬ್ಲೂ ಸ್ಟ್ಯಾಕ್ಸ್ನ ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಗೆ ಸೇಮ್ ಎಲ್ಲ ಟಾಕ್ ಬ್ಯಾಕ್ನೆಲ್ಲ ಆನ್ ಮಾಡಿಕೊಡ್ತಾರೆ. ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಮತ್ತು ಇದರಲ್ಲಿ ಆಟೋ TTSನೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಆಟೋ TTSನ ಯೂಸ್ ಮಾಡಿಕೊಂಡು ಎಲ್ಲ ಯೂಸ್ ಮಾಡ್ತಾರೆ. ನೀವು ಹೆಂಗೆ ಆ್ಯಂಡ್ರಾಯ್ಡ್ ಫೋನಲ್ಲಿ ಹೆಂಗೆ ಯೂಸ್ ಮಾಡ್ತೀರಿ ಹೆಂಗೆ
ನಾವು ಯೂಸ್ ಮಾಡ್ಕೋಬೋದು. ಪ್ರತಿಯೊಂದು ಆಪ್ಷನ್ ಇದರಲ್ಲಿ ಬರುತ್ತೆ, ಪ್ರತಿಯೊಂದು ಅಪ್ಲಿಕೇಶನ್ ಸಪೋರ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ. Selected. Read from next item. Alt plus shift plus control plus enter. 28 of 7. Selected. Show global context menu. Alt plus space. 29 of 72. Show global context menu. Press Alt plus enter to activate. Selected. Show local context menu. Alt plus shift plus space. 30 of 72. Local context menu ಬೇಕು ಅಂದ್ರೆ Alt shift space ಮಾಡಿದ್ರೆ local context menu ಬರುತ್ತೆ. Selected. Show actions. Alt plus control. Selected. Show installed languages. Alt plus control plus L. Selected. Search the screen for an item. Alt plus control plus slash. 33 of 72. ನೋಡ್ರಲ್ಲ ಫ್ರೆಂಡ್ಸ್, ಈ ತರ ನಿಮಗೆ ಎಲ್ಲ ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಸೊ ಈ ಅಪ್ಲಿಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ. ಇಂದಿನ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬಾಯ್.